ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಂತಿಮ BA ವರ್ಷದ 5ನೇ ಸೆಮಿಸ್ಟರಿನ ರಾಜ್ಯಶಾಸ್ತ್ರ ವಿಷಯದ 6ನೇ ಪತ್ರಿಕೆಯಾಗಿರತಕ್ಕಂತಹ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ತತ್ವಗಳ ಒಂದು ಪತ್ರಿಕೆಗೆ 3ನೇ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಹಿಂದಿನ ಅವಧಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಮತ್ತು ಅದರ ಒಂದು ಸ್ವರೂಪವನ್ನು ಕುರಿತಾಗಿ ಅಧ್ಯಯನ ಮಾಡಿದ್ದೀವಿ. ಈ ಒಂದು ಅವಧಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಒಂದು ವ್ಯಾಪ್ತಿಯನ್ನು ನೋಡೋಣ. ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ದೀಸ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಸ್ಟೂಡೆಂಟ್ ನೋ ದ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸಿನ ಒಂದು ಅಧ್ಯಯನದ ವ್ಯಾಪ್ತಿಯನ್ನು ನೀವು ನೋಡ್ತಾ ಹೋಗ್ತೀರಿ. ಇದು ಸೆಷನ್ಸ್ ಔಟ್ಕಮ್. ಸ್ಟೂಡೆಂಟ್ಸ್ ಹ್ಯಾವ್ ಐಡಿಯಾ ಅಬೌಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಗೇನ್ ನಾಲೆಡ್ಜ್ ಆಫ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿ. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯವನ್ನು ನಾವು ಒಂದು ವಿಷಯದಲ್ಲಿ ಏನೇನು ಅಧ್ಯಯನ ಮಾಡ್ತೀವಿ, ಏನನ್ನು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅನ್ನುವಂತಹ ವಿಷಯ ಏನೇನು ಒಳಗೊಂಡೈತಿ ಅನ್ನೋದನ್ನು ಕುರಿತಾಗಿ ಅಧ್ಯಯನ ಮಾಡುವಂಥದ್ದೇ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ತೀರಾ ಇತ್ತೀಚೆಗೆ ಒಂದು ಅಧ್ಯಯನ ಶಿಸ್ತಾಗಿ ಬೆಳೆದು ಬಂದಿರೋದ್ರಿಂದ ಇದು ಹೆಚ್ಚು ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವಂತಹ, ವಿಸ್ತಾರ ಹೊಂದುತ್ತಿರುವಂತಹ ವಿಷಯವಾಗಿ ಇವತ್ತಿಗೂ ಕೂಡ ಬೆಳೆದು ಬರ್ತಾ ಇದೆ. ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯನ್ನು 3 ರಾಜ್ಯಶಾಸ್ತ್ರಜ್ಞರು 3 ರೀತಿಯಾಗಿ ಗುರುತಿಸ್ತಾ ಹೋಗಿದ್ದಾರೆ. ಮೊದಲಿಗೆ 1947ರಲ್ಲಿ ಗ್ರಾಸನ್ ಕ್ರಿಕ್ ರವರು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವ್ಯಾಪ್ತಿಯನ್ನು 5 ಅಂಶಗಳಲ್ಲಿ ಹಿಡಿದಿಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನು ಅಂದರೆ ಅವರು ಹೇಳ್ತಾರೆ 5 ಅಂಶಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಒಳಗೊಳ್ಳುತ್ತೆ. ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ದ ನೇಚರ್ ಆ್ಯಂಡ್ ಆಪರೇಷನ್ಸ್ ಆಫ್ ದ ಸ್ಟೇಟ್ ಸಿಸ್ಟಮನ್ನು ಅಧ್ಯಯನ ಮಾಡುತ್ತೆ. ರಾಜ್ಯ ವ್ಯವಸ್ಥೆ ಅಥವಾ ರಾಷ್ಟ್ರ ವ್ಯವಸ್ಥೆ ಏನಿದೆ, ಅದರ ಸ್ವರೂಪ ಮತ್ತು ಅದು ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದು ಕುರಿತಾಗಿ ಅಧ್ಯಯನ ಮಾಡೋದೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. 2ನೇ ಅಂಶದಲ್ಲಿ ಹೇಳ್ತಾರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಪವರ್ ಆಫ್ ದ ಸ್ಟೇಟ್. ಅಂದರೆ ರಾಜ್ಯ ಅಂದರೆ ಇಲ್ಲಿ ರಾಷ್ಟ್ರ ಅಂತ ಪರಿಕಲ್ಪನೆ. ರಾಷ್ಟ್ರವು ಅದರ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಅಂಶಗಳು ಅದಕ್ಕೆ ಸಂಬಂಧಪಟ್ಟಿದೆಯೋ, ರಾಷ್ಟ್ರಗಳ ಅಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳ ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಥರ್ಡ್ ಪಾಯಿಂಟಲ್ಲಿ ಹೇಳ್ತಾರೆ ದ ಇಂಟರ್ನ್ಯಾಷನಲ್ ಪೊಸಿಷನ್ ಆ್ಯಂಡ್ ಫಾರಿನ್ ಪಾಲಿಸಿ ಆಫ್ ಗ್ರೇಟ್ ಪವರ್ಸ್. ಗ್ರೇಟ್ ಪವರ್ಸ್ ಸ್ಟೇಟ್ಸ್ ಅಂತ ಏನೇನು ಕರಿತೀವಿ, ಅವುಗಳ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳ ಸ್ಥಾನಮಾನ ಏನಿದೆ, ಅವುಗಳ ಮಟ್ಟ ಏನಿದೆ ಮತ್ತು ಅವುಗಳ ಫಾರಿನ್ ಪಾಲಿಸಿಗಳ ಕುರಿತಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. 4ನೇ ಪಾಯಿಂಟಲ್ಲಿ ಹೇಳ್ತಾರೆ ದ ಹಿಸ್ಟರಿ ಆಫ್ ರೀಸೆಂಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನದ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟು 5ನೇ ಪಾಯಿಂಟಲ್ಲಿ ಹೇಳ್ತಾರೆ ಗ್ರಾಸನ್ ಕ್ರಿಕ್ ಅವರು ದ ಬಿಲ್ಡಿಂಗ್ ಆಫ್ ಮೋರ್ ಸ್ಟೇಬಲ್ ವರ್ಲ್ಡ್ ಆರ್ಡರ್. ವಿಶ್ವ ವ್ಯವಸ್ಥೆ ಯಾವ ರೀತಿಯಾಗಿ ರಚನೆಯಾಗಿದೆ ಅನ್ನೋದ್ರ ಕುರಿತಾಗಿ ಅಧ್ಯಯನ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಇದಾದ ನಂತರ ಬಂದಿರತಕ್ಕಂತಹ ವಿನ್ಸೆಂಟ್ ಬಾರ್ಕರ್ ಅವರು 1954ರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವ್ಯಾಪ್ತಿಯನ್ನು 7 ಅಂಶಗಳಲ್ಲಿ ವಿವರಿಸಿದ್ದಾರೆ. ವಿನ್ಸೆಂಟ್ ಬಾರ್ಕರ್ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವ್ಯಾಪ್ತಿಯನ್ನು 7 ಅಂಶಗಳಲ್ಲಿ ವಿವರಿಸಿದ್ದಾರೆ. ಫಸ್ಟ್ ಪಾಯಿಂಟ್ ನೇಚರ್ ಆ್ಯಂಡ್ ಪ್ರಿನ್ಸಿಪಲ್ ಫೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ರಾಜಕಾರಣದ ಸ್ವರೂಪ ಮತ್ತು ತತ್ವಗಳನ್ನು ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ನೇಚರ್ ಆ್ಯಂಡ್ ಪ್ರಿನ್ಸಿಪಲ್ ಫೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. 2ನೇ ಪಾಯಿಂಟಲ್ಲಿ ದ ಪೊಲಿಟಿಕಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆರ್ಗನೈಜೇಷನ್ಸ್ ಆಫ್ ಇಂಟರ್ನ್ಯಾಷನಲ್ ಲೈಫ್.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂತಹ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸಂಘಟನೆಗಳ ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಥರ್ಡ್ ಪಾಯಿಂಟ್, ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿಯ ಒಂದು ಮೂಲಾಂಶಗಳ ಕುರಿತಾಗಿ ಅಧ್ಯಯನ ಮಾಡುತ್ತೆ. ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಪ್ರಮೋಷನ್ ಆಫ್ ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿಯನ್ನು ಒಂದು ವರ್ಧನೆ ಮಾಡಲಿಕ್ಕೆ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ಗಳ ಕುರಿತಾಗಿ ಯಾವ ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ಇನ್ನು 5ನೇ ಪಾಯಿಂಟ್, ಲಿಮಿಟೇಷನ್ಸ್ ಆನ್ ಕಂಟ್ರೋಲ್ ನ್ಯಾಷನಲ್ ಪವರ್, ನ್ಯಾಷನಲ್ ಪವರ್ ಮೇಲೆ ಇರ್ತಕ್ಕಂತಹ ಲಿಮಿಟೇಷನ್ಸ್ ಏನು, ಸೊ ಅವುಗಳನ್ನು ಯಾವ ರೀತಿ ನ್ಯಾಷನಲ್ ಪವರನ್ನು ಕಂಟ್ರೋಲ್ ಮಾಡ್ತಾ ಇದೆ ವರ್ಲ್ಡ್ ಆರ್ಡರು, ಸೊ ಅವುಗಳನ್ನು ಕುರಿತಾಗಿ ಅಧ್ಯಯನ ಮಾಡುತ್ತೆ. 6th ಪಾಯಿಂಟ್, ಫಾರಿನ್ ಪಾಲಿಸಿ ಆಫ್ ಮೇಜರ್ ಪವರ್, ವಿದೇಶಾಂಗ ನೀತಿಗಳ ಕುರಿತಾಗಿ ಅಧ್ಯಯನ ಮಾಡುತ್ತೆ. ಸೊ ಇನ್ನು ಲಾಸ್ಟ್ ಪಾಯಿಂಟಲ್ಲಿ ಹೇಳ್ತಾರೆ ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಇತಿಹಾಸವನ್ನು ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಗ್ರಾಸನ್ ಕ್ರಿಕ್ ರವರು 5 ಅಂಶದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಿದ್ದಾರೆ. ಅದೇ ರೀತಿಯಾಗಿ ಅಕಾರ್ಡಿಂಗ್ ಟು ವಿನ್ಸೆಂಟ್ ಬಾರ್ಕರ್ ಅವರು 7 ಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯನ್ನು ಗುರುತಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಂದಿರತಕ್ಕಂತಹ FS ಡನ್ ಅವರು 5 ಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವ್ಯಾಪ್ತಿಯನ್ನು ಗುರುತಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಅಧ್ಯಯನ ವ್ಯಾಪ್ತಿ 5 ಅಂಶಗಳನ್ನ ಒಳಗೊಂಡಿದೆ ಅಂತ FS ಡನ್ ಅವರು ಹೇಳ್ತಾರೆ. ಸೊ ಅದರಲ್ಲಿ ಇಂಟರ್ನ್ಯಾಷನಲ್ ಪೊಲಿಟಿಕ್ಸನ್ನು ಅಧ್ಯಯನ ಮಾಡ್ತೀವಿ, 2ನೇದು ಇಂಟರ್ನ್ಯಾಷನಲ್ ಎಕನಾಮಿಕ್ಸನ್ನು ಅಧ್ಯಯನ ಮಾಡ್ತೀವಿ, ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಆರ್ಗನೈಜೇಷನ್ನ ಅಧ್ಯಯನ ಮಾಡ್ತೀವಿ, 4th ಪಾಯಿಂಟಾಗಿ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿನ ಅಧ್ಯಯನ ಮಾಡ್ತೀವಿ, ಆ್ಯಂಡ್ ಲಾಸ್ಟ್ ಪೊಲಿಟಿಕಲ್ ಜಿಯೋಗ್ರಫಿಯನ್ನು ಅಧ್ಯಯನ ಮಾಡ್ತೀವಿ ಅಂತ FS ಡನ್ ಅವರು 5 ಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯನ್ನು ಗುರುತಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇಂಟರ್ನ್ಯಾಷನಲ್ ರಿಲೇಷನ್ಸು ಏನನ್ನು ಅಧ್ಯಯನ ಮಾಡುತ್ತೆ ಅಂತ ನಾವು ಡಿಫೈನ್ ಮಾಡ್ತಾ ಹೋದಾಗ, ಅದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಏನೇನು ಅಧ್ಯಯನ ಮಾಡುತ್ತೆ ಅಂತ ನಾವು ನೋಡಿದಾಗ, ಇಂಟರ್ನ್ಯಾಷನಲ್ ರಿಲೇಷನ್ಸು ಇವತ್ತು ಪ್ರಸ್ತುತ ಅಟ್ ಪ್ರೆಸೆಂಟ್ ಏನೇನು ಅಧ್ಯಯನ ಮಾಡುತ್ತೆ, ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಏನೇನು ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ರೆ, ಫಸ್ಟ್ ಪಾಯಿಂಟ್, ಇಂಟರ್ನ್ಯಾಷನಲ್ ರಿಲೇಷನ್ಸು ನೇಷನ್ ಸ್ಟೇಟ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡುತ್ತೆ ಅಥವಾ ನೇಷನ್ ಸ್ಟೇಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ನೇಷನ್ ಸ್ಟೇಟ್ಸ್ ಅಂದರೆ ರಾಷ್ಟ್ರ ರಾಜ್ಯಗಳಂದರೆ ಸ್ವತಂತ್ರವಾಗಿರುವಂತಹ ಸಾರ್ವಭೌಮತ್ವವನ್ನು ಹೊಂದಿರತಕ್ಕಂತಹ ಒಂದು ರಾಷ್ಟ್ರಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಹಿಂದಿನ ಅವಧಿಯಲ್ಲಿ ನಾನು ಹೇಳಿದಾಗೆ, ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸಿನ ಪ್ರೈಮರಿ ಆ್ಯಕ್ಟರ್ಸ್ ಆರ್ ಪ್ರೈಮರಿ ಯೂನಿಟ್ಸ್ ಅಂತ ಯಾವುದನ್ನು ಕರಿತೀವಿ, ಮೂಲಭೂತ ಘಟಕಗಳಂತ ಕರಿತೀವಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮೂಲಭೂತ ಘಟಕಗಳಂದರೆ ಅದು ಸ್ಟೇಟ್ಸ್ ಅಂತ ಕರಿತೀವಿ. ಸ್ಟೇಟ್ಸ್ ಅಂದರೆ ಇಲ್ಲಿ ನೇಷನ್ ಅಥವಾ ರಾಜ್ಯ ಅಂತ ಅದರ ಅರ್ಥ. ಸೊ ಈ ರಾಜ್ಯಗಳ ನಡುವಿನ ಸಂಬಂಧಗಳು ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುತ್ತೆ. ಸೊ ಅಲ್ಲಿರ್ತಕ್ಕಂತಹ ಪಾಪ್ಯುಲೇಷನ್ ಬಗ್ಗೆ ಆಗಿರ್ಬೋದು, ಅದ್ರ ಜಾಗ್ರಫಿಗಳ ಬಗ್ಗೆ ಆಗಿರ್ಬೋದು, ಸೊ ಅದು ಹೊಂದಿರತಕ್ಕಂಥ ಬೌಂಡ್ರಿ ಆಗಿರ್ಬೋದು, ಬೌಂಡ್ರಿ ಡಿಸ್ಪ್ಯೂಟ್ಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂಥ ವ್ಯವಸ್ಥೆಗಳಾಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು. ಸೊ ಹೀಗೆ ಒಂದು ವ್ಯವಸ್ಥೆ ಏನಿರುತ್ತೆ ನೇಷನ್ ಸ್ಟೇಟ್ಸಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ, ರಾಷ್ಟ್ರಗಳಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಕುರಿತಾಗಿ ಅಧ್ಯಯನ ಮಾಡುತ್ತೆ ಯಾವುದು ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೆಕೆಂಡ್ ಪಾಯಿಂಟ್, ನ್ಯಾಷನಲ್ ಇಂಟ್ರೆಸ್ಟನ್ನು ಅಧ್ಯಯನ ಮಾಡುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಒಂದು ಆಬ್ಜೆಕ್ಟಿವೇ ನ್ಯಾಷನಲ್ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಪ್ರತಿಯೊಂದು ರಾಷ್ಟ್ರವು ತನ್ನ ಒಂದು ರಾಷ್ಟ್ರದ ಹಿತಾಸಕ್ತಿಗೋಸ್ಕರನೇ ಇನ್ನೊಂದು ರಾಷ್ಟ್ರದ ಜೊತೆ ಸಂಬಂಧವನ್ನು ಬೆಳೆಸಿರುತ್ತೆ. ಸೊ ಈ ಉದಾಹರಣೆಗೆ ಒಬ್ಬ ವ್ಯಕ್ತಿ ತನಗೆ ಅವಶ್ಯಕತೆ ಬಂದಾಗ, ಅನಿವಾರ್ಯತೆ ಬಂದಾಗ ಮಾತ್ರ ಇನ್ನೊಬ್ಬರ ಸಹಾಯವನ್ನು ಪಡಿತಾನೆ. ಸೊ ಆವಾಗ ಆ ಸಹಾಯಕ್ಕೋಸ್ಕರ ಇನ್ನೊಬ್ಬರ ಜೊತೆ ವ್ಯವಹಾರ ಸಂಬಂಧವನ್ನು ಬೆಳೆಸ್ತಾನೆ. ಸೊ ಹಾಗೆ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದ ಜೊತೆಗೆ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಪೂರೈಸೋದಕ್ಕಾಗಿ ಸಂಬಂಧ ವ್ಯವಹಾರನ ಪ್ರಾರಂಭ ಮಾಡುತ್ತೆ. ಸೊ ನ್ಯಾಷನಲ್ ಇಂಟ್ರೆಸ್ಟನ್ನು ಆ ದೇಶ ಇನ್ನೊಂದು ದೇಶದ ಜೊತೆಗೆ ವ್ಯವಹಾರ ಸಂಬಂಧವನ್ನು ಯಾಕೆ ಮಾಡ್ತಾ ಇದೆ ಅನ್ನೋದನ್ನು ಕುರಿತಾಗಿ ನಾವು ನ್ಯಾಷನಲ್ ಇಂಟ್ರೆಸ್ಟಲ್ಲಿ ಓದ್ತೀವಿ. ಸೊ ಆ ನ್ಯಾಷನಲ್ ಇಂಟ್ರೆಸ್ಟನ್ನು ಕೂಡ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ವಿಷಯದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇನ್ನು ಥರ್ಡ್ ಪಾಯಿಂಟ್, ನ್ಯಾಷನಲ್ ಪವರನ್ನು ಅಧ್ಯಯನ ಮಾಡ್ತೀವಿ, ರಾಷ್ಟ್ರೀಯ ಶಕ್ತಿ. ಸೊ ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಪೂರೈಸೋಕ್ಕೋಸ್ಕರ ಒಂದು ಪವರನ್ನು ಬಳಸುತ್ತೆ, ಶಕ್ತಿಯನ್ನು ಬಳಸುತ್ತೆ, ಅಧಿಕಾರವನ್ನು ಬಳಸುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದನ್ನು ನಾವು ನ್ಯಾಷನಲ್ ಪವರ್ ಅಂತ ಕರಿತೀವಿ. ಈ ನ್ಯಾಷನಲ್ ಪವರನ್ನು ಬಳಸಿ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದ ಮೇಲೆ ತನ್ನ ಪ್ರಭಾವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ.
ಒಂದು ರಾಷ್ಟ್ರ ಹೆಚ್ಚಿನ ಶಕ್ತಿಯನ್ನು ಹೊಂದಿರ್ಬೋದು, ಕಡಿಮೆ ಶಕ್ತಿಯನ್ನು ಹೊಂದಿರ್ಬೋದು, ಅದು ಹೊಂದಿರತಕ್ಕಂಥ ಕಂಪೇರನ್ನು ಮಾಡುವಂಥದ್ದಾಗಿರ್ಬೋದು ಈ ನ್ಯಾಷನಲ್ ಪವರಲ್ಲಿ ನೋಡ್ತಾ ಇದ್ದೀವಿ. ಸೊ ರಾಷ್ಟ್ರೀಯ ಶಕ್ತಿ, ಒಬ್ಬ ವ್ಯಕ್ತಿ ತನ್ನ ಹಿತಾಸಕ್ತಿಗಳನ್ನು ಇನ್ನೊಬ್ಬರ ಮೇಲೆ ಹೇರ್ತಾ ಇದ್ದಾನೆ ಅಂದರೆ ಅದು ವೀಕ್ ಆಗಿರುವಂತಹ ವ್ಯಕ್ತಿಗಳ ಮೇಲೆ ಯಾವ ರೀತಿ ತನ್ನ ಇನ್ಫ್ಲೂಯೆನ್ಸನ್ನು ಬಳಸುತ್ತಾನೋ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಅಶಕ್ತವಾಗಿರ್ತಕ್ಕಂಥ ಅಥವಾ ದುರ್ಬಲವಾಗಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರಗಳು ತಮ್ಮ ಪ್ರಭಾವವನ್ನು ನ್ಯಾಷನಲ್ ಪವರನ್ನು ಬಳಸಿ ಒಂದು ತಮ್ಮ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಪಾಯಿಂಟ್, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಫಾರಿನ್ ಪಾಲಿಸಿಯನ್ನು ಮುಖ್ಯವಾಗಿ ಅಧ್ಯಯನ ಮಾಡ್ತೀವಿ. ಪ್ರತಿಯೊಂದು ದೇಶದ ವಿದೇಶಾಂಗ ನೀತಿಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಒಂದು ವ್ಯವಹಾರ ಸಂಬಂಧವನ್ನು ಮಾಡ್ತಾ ಇದೆಯಾ ಅಂದರೆ ಸೊ ಅದರಲ್ಲಿ ಒಂದು ನೀತಿ ಅಡಗಿರುತ್ತೆ, ಒಂದು ತತ್ವಗಳ ಒಂದು ಉದ್ದೇಶಕ್ಕಾಗಿ ಫಾರಿನ್ ಪಾಲಿಸಿಯನ್ನು ರಚನೆ ಮಾಡ್ಕೊಂಡಿರ್ತವೆ. ಆ ಫಾರಿನ್ ಪಾಲಿಸಿಗಳನ್ನು ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್, ಎಕನಾಮಿಕ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಎಕನಾಮಿಕ್ ಇನ್ಸ್ಟ್ರೂಮೆಂಟ್ಸ್, ಆರ್ಥಿಕ ಸಲಕರಣೆಗಳಿದ್ದಾವೆ, ಆರ್ಥಿಕ ಸಾಧನಗಳೇನಿದ್ದಾವೆ, ಸೊ ಅವುಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ಸಂಬಂಧವನ್ನು ಬೆಳೆಸ್ತಾ ಇದೆ ಅಂದರೆ ಸೊ ಅದು ಆರ್ಥಿಕ ಉದ್ದೇಶಕ್ಕಾಗಿ, ಒಂದು ವ್ಯಾಪಾರ ವಹಿವಾಟಿಗಾಗಿ, ವಾಣಿಜ್ಯೋದ್ಯಮಕ್ಕಾಗಿ ಒಂದು ವ್ಯವಹಾರವನ್ನು ಸ್ಥಾಪಿಸಲಿಕ್ಕೆ ಒಂದು ಸಂಬಂಧವನ್ನು ಬೆಳೆಸ್ತಾ ಇದ್ದೀವಿ. ಸೊ ಇವತ್ತಿನ ಪ್ರತಿಯೊಂದು ರಾಜಕೀಯ ಸಂಬಂಧಗಳು ಕೂಡ ಈ ಎಕನಾಮಿಕ್ ಕಂಡೀಷನ್ ಮೇಲೆ ಆಧಾರಿತವಾಗಿರ್ತವೆ ಅಂದರೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹೀಗಾಗಿ ಎಕನಾಮಿಕ್ ಇನ್ಸ್ಟ್ರೂಮೆಂಟನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ತುಂಬ ಚೆನ್ನಾಗಿ ಇವತ್ತಿನ ರಾಷ್ಟ್ರಗಳು ಬಳಸ್ಕೊತಾ ಇದ್ದಾವೆ. ಅದು ಫಾರಿನ್ ಏಡ್ಗಳನ್ನು ಕೊಡೋದ್ರ ಮೂಲಕ ಆಗಿರ್ಬೋದು, ಅಂದರೆ ವಿದೇಶಿ ದೇಣಿಗೆಗಳನ್ನು ಕೊಡೋದಾಗಿರ್ಬೋದು, ಒಂದು ಕೆಲವು ಕಷ್ಟ ಸಂದರ್ಭಗಳಲ್ಲಿ ಅದನ್ನು ಬಳಸ್ಕೊಳ್ರಿ ಪರವಾಗಿಲ್ಲ. ಸೊ ಆ ಏಡನ್ನು ಕೊಡುವ ಒಂದು ನೆಪದಲ್ಲಿ ಪ್ರಬಲ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳ ಮೇಲೆ ತಮ್ಮ ನೀತಿಗಳನ್ನು ಹೇರುವಂಥದ್ದು ಇವತ್ತು ನಾವು ದಿನನಿತ್ಯ ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರೀಜನಲ್ ಆರ್ಗನೈಜೇಷನ್ಸ್. ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಮತ್ತು ಪ್ರಾದೇಶಿಕ ಸಂಘಟನೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳಾಗಿರ್ತಕ್ಕಂತಹ ಇವೆನ್ಒ, ವಿಶ್ವಸಂಸ್ಥೆ ಆಗಿರ್ಬೋದು, ವಿಶ್ವ ಆರೋಗ್ಯ ಸಂಸ್ಥೆ ಆಗಿರ್ಬೋದು, ವಿಶ್ವ ಕಾರ್ಮಿಕ ಸಂಸ್ಥೆ ಆಗಿರ್ಬೋದು, ಸೊ ಹೀಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳ ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಈ ರೀಜನಲ್ ಆರ್ಗನೈಜೇಷನ್ ಆಗಿರ್ತಕ್ಕಂತಹ ಆಸಿಯಾನ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಸೊ ಇವುಗಳ ಕುರಿತಾಗಿ ಕೂಡ ಅಧ್ಯಯನ ಮಾಡ್ತೀವಿ. ಸೊ ಪ್ರತಿಯೊಂದು G20 ಆಗಿರ್ಬೋದು, G4 ಆಗಿರ್ಬೋದು, ಸೊ ಹೀಗೆ ತೀರಾ ಇತ್ತೀಚೆಗೆ ಹುಟ್ಕೊಂಡಿರ್ತಕ್ಕಂಥ ಸಂಸ್ಥೆಗಳ ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಯಾಕೆ ಹುಟ್ಕೊಂಡು, ರೀಜನಲ್ ಆರ್ಗನೈಜೇಷನ್ ಮಹತ್ವ ಏನು, ಯಾಕೆ ಅವುಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಅದರಿಂದ ವರ್ಲ್ಡ್ ಮೇಲೆ ವಿಶ್ವ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ, ಏನು ಪರಿಣಾಮ ಬೀರ್ತಿದೆ ಅನ್ನೋದನ್ನು ಕುರಿತಾಗಿ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್, ನಾನ್ ಸ್ಟೇಟ್ ಆರ್ಗನೈಜೇಷನ್ಸ್ ಆ್ಯಂಡ್ ಆ್ಯಕ್ಟರ್ಸ್ಗಳ ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಈ ನಾನ್ ಸ್ಟೇಟ್ ಆರ್ಗನೈಜೇಷನ್ಸ್ ಅಂದರೆ ಈ NGOಗಳಾಗಿರ್ಬೋದು, ವಿಶ್ವ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ NGOಗಳಾಗಿರ್ಬೋದು, ವಿಶ್ವ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಈ ಹ್ಯೂಮನ್ ರೈಟ್ ಕಮಿಷನ್ಸ್ ಆಗಿರ್ಬೋದು, ಸೊ ಈ ಅಂತಾರಾಷ್ಟ್ರೀಯ ಸಂಘಟನೆಗಳ ಹೊರತಾಗಿ ಇರುವಂತಹ ಒಂದು ಆರ್ಗನೈಜೇಷನ್, ನಾನ್ ಸ್ಟೇಟ್ ಆರ್ಗನೈಜೇಷನ್ಸನ್ನು ಕುರಿತಾಗಿ ನಾವು ಅಧ್ಯಯನ ಮಾಡ್ತೀವಿ. ಸೊ ಇದಲ್ಲದೆ ಕೆಲವು ಚಳವಳಿಗಳು ನಡೆಯುತ್ತೆ, ಕೆಲವು ಕ್ರಾಂತಿಗಳು ನಡೆಯುತ್ತೆ, ಸೊ ಇವುಗಳ ಕುರಿತಾಗಿ ಕೂಡ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಅಧ್ಯಯನ ಮಾಡ್ತೀವಿ. ರೆಗ್ಯುಲೇಟರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಈ ರೆಗ್ಯುಲೇಟರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿಯಂತ್ರಿಸುವ ಶಕ್ತಿಗಳು ಯಾವುವು. ಈಗ ಉದಾಹರಣೆಗೆ ಒಂದು ರಾಷ್ಟ್ರ ಪ್ರಬಲ ಆಗ್ತಿದೆ ಅಂದರೆ ಅದರ ಮೇಲೆ ಯಾವ ರೀತಿಯ ಒಂದು ರೆಗ್ಯುಲೇಟರ್ಸ್, ನಿಯಂತ್ರಕಗಳಿದ್ದಾವೆ. ಉದಾಹರಣೆಗೆ ಇಂಟರ್ನ್ಯಾಷನಲ್ ಲಾ ಆಗಿರ್ಬೋದು, ಒಂದು ದೇಶ ತನಗೆ ಮನ ಬಂದಂತೆ ಒಂದು ಪಾಲಿಸಿಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಮನ ಬಂದಂತೆ ಯುದ್ಧ ಮಾಡೋದಾಗಿರ್ಬೋದು, ಇವು ಯಾವುವು ಇರೋಂಗಿಲ್ಲ. ಇಂಟರ್ನ್ಯಾಷನಲ್ ಲಾಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಇದಲ್ಲದೆ
ಡಿಪ್ಲೊಮಸಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದಲ್ಲದೆ ಈ ಆರ್ಮ್ಸ್ ಕಂಟ್ರೋಲ್ ಬಗ್ಗೆ ಆಗಿರ್ಬೋದು, ಆರ್ಮ್ಸ್ ಟ್ರೀಟಿಗಳ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ದೇಶಗಳನ್ನು ನಿಯಂತ್ರಿಸಲಿಕ್ಕೆ ಕೆಲವು ರೆಗ್ಯುಲೇಟರ್ಸ್ ಇದ್ದಾವೆ. ಸೊ ಅವುಗಳನ್ನು ಕುರಿತಾಗಿ ನಾವು ಅಧ್ಯಯನ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್, ಸ್ಟಡಿ ಆಫ್ ಕರೆಂಟ್ ಗ್ಲೋಬಲ್ ಇಶ್ಯೂಸ್. ಸೊ ಪ್ರತಿದಿನ ನಾವು ಜಗತ್ತಿನಲ್ಲಿ ಆಗತಕ್ಕಂತಹ ಒಂದು ವಿಶ್ವವ್ಯಾಪಿಯಾಗಿರತಕ್ಕಂಥ ಇಶ್ಯೂಗಳ ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಉದಾಹರಣೆಗೆ ಇತ್ತೀಚೆಗೆ ಬಂದಿರತಕ್ಕಂಥ ಕೋವಿಡ್-19 ಬಗ್ಗೆ ಆಗಿರ್ಬೋದು. ಸೊ ಇದು ವರ್ಲ್ಡ್ ಆರ್ಡರ್ ಮೇಲೆ ಯಾವ ರೀತಿ ಬದಲಾವಣೆ ಮಾಡುತ್ತೆ, ಸೊ ಇದು ಒಂದು ದೇಶದ ಇನ್ನೊಂದು ದೇಶಗಳ ನಡುವಿನ ಸಂಬಂಧದ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಬೀರುತ್ತೆ. ಸೊ ಇದು ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಆಗಿದ್ರೂ ಕೂಡ ಟ್ರೇಡ್ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ, ಒಂದು ದೇಶದ ಇನ್ನೊಂದು ದೇಶದ ರಾಜಕೀಯ ವ್ಯವಸ್ಥೆ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ. ಸೊ ಕರೆಂಟ್ ಗ್ಲೋಬಲ್ ಇಶ್ಯೂಸ್ಗಳ ಕುರಿತಾಗಿ ಕೂಡ ಅಧ್ಯಯನ ಮಾಡ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಚಾಲೆಂಜಸ್ ಬಿಫೋರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಸೊ ಈ ಅಂತಾರಾಷ್ಟ್ರೀಯ ಸಮುದಾಯದ ಮುಂದಿರತಕ್ಕಂತಹ ಸವಾಲುಗಳೇನು, ಇವುಗಳ ಕುರಿತಾಗಿ ಕೂಡ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳು. ಸೊ ಈ ಅಂಶಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಅವಧಿನಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಗ್ರಾಸನ್ ಕ್ರಿಕ್ಕರ್ ಅವರು ಕೊಟ್ಟಿರ್ತಕ್ಕಂತಹ 5 ಅಂಶಗಳನ್ನು ಅಧ್ಯಯನ ಮಾಡಿದ್ವಿ. ಅದೇ ವಿನ್ಸೆಂಟ್ ಬಾರ್ಕರ್ ಅವರು ಕೊಟ್ಟಿರ್ತಕ್ಕಂಥ 7 ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. FS ಡನ್ ಅವರು ಕೊಟ್ಟಿರ್ತಕ್ಕಂಥ 5 ಅಂಶಗಳನ್ನು ಅಧ್ಯಯನ ಮಾಡಿದ್ವಿ. ಸೊ ಇದಲ್ಲದೆ ಆ್ಯಟ್ ಪ್ರೆಸೆಂಟ್ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನೇನು ಅಧ್ಯಯನ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಸೊ ಈಗ MCQಗಳನ್ನು ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ರಿಲೇಷನ್ ಸ್ಟಡಿ ದ ಇಂಟ್ರಾಕ್ಷನ್ ಬಿಟ್ವೀನ್ ಆಪ್ಷನ್ ಎ ನೇಷನ್ ಸ್ಟೇಟ್ಸ್, ಆಪ್ಷನ್ ಬಿ ಪರ್ಸನ್ಸ್, ಆಪ್ಷನ್ ಬಿ ಎನಿಮಲ್ಸ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ರೈಟ್ ಆನ್ಸರ್ ಈಸ್ ನೇಷನ್ ಸ್ಟೇಟ್ಸ್. ರೆಗ್ಯುಲೇಟರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ರೆಗ್ಯುಲೇಟ್ ಮಾಡುವಂತಹ ಅಂಶಗಳು ಯಾವ್ಯಾವು ಅಂತಂದರೆ ಬ್ಯಾಲೆನ್ಸ್ ಆಫ್ ಪವರ್, ಡಿಪ್ಲೊಮೆಸಿ, ಕಲೆಕ್ಟಿವ್ ಸೆಕ್ಯೂರಿಟಿ, ಆಲ್ ದ ಅಬೌವ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸಿನ ರೆಗ್ಯುಲೇಟರ್ಸ್ ಅಂತ ಯಾವುದನ್ನು ಕರಿತೀವಿ ಅಂದರೆ ಈ ಮೇಲಿನ ಎಲ್ಲವೂ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ರೆಗ್ಯುಲೇಟರ್ಸ್ ಆಗಿ ಕಾರ್ಯನಿರ್ವಹಿಸುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಇಸ್ ನಾಟ್ ಕನ್ಸಿಡರ್ಡ್ ಇನ್ ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ಕೆಳಗಿನ ಯಾವ ಒಂದು ಸಂಸ್ಥೆಯನ್ನು ಅಥವಾ ಸಂಘವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡೋದಿಲ್ಲ? ನ್ಯಾಟೋ, ಸಾರ್ಕ್, ABVP, G20. ಸೊ ಇವುಗಳಲ್ಲಿ ಯಾವುದನ್ನು ಅಧ್ಯಯನ ಮಾಡೋದಿಲ್ಲ ಅಂದರೆ ನಾವು ನ್ಯಾಟೋವನ್ನು ಅಧ್ಯಯನ ಮಾಡ್ತೀವಿ, ಸಾರ್ಕನ್ನು ಅಧ್ಯಯನ ಮಾಡ್ತೀವಿ, G20ನ ಅಧ್ಯಯನ ಮಾಡ್ತೀವಿ, ಆದರೆ ABVPಯನ್ನು ಅಧ್ಯಯನ ಮಾಡೋದಿಲ್ಲ. ಬಿಕಾಸ್ ಇದೊಂದು ನಮ್ಮ ದೇಶದ ಸಂಘಟನೆ ಆಗಿದೆ, ಇವೆಲ್ಲವೂ ಅಂತಾರಾಷ್ಟ್ರೀಯ ಸಂಘಟನೆಗಳ ಆಗಿದ್ದಾವೆ. ಸೊ 4ನೇ ಕ್ವಶನ್ ಏನಂದರೆ ಚಾಲೆಂಜಸ್ ಬಿಫೋರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಆ್ಯಟ್ ಪ್ರೆಸೆಂಟ್ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಯಾವ ಒಂದು ಚಾಲೆಂಜಸನ್ನು ನೋಡ್ತಾ ಇದ್ದೀವಿ? ಸೊ ಟೆರರಿಸಮ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಆಲ್ ದ ಅಬೌವ್. ಸೊ ನಾವು ಇವತ್ತು ಈ ಮೇಲಿನ ಎಲ್ಲ ಸಮಸ್ಯೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಸಮುದಾಯದಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದು ಆಲ್ ದ ಅಬೌವ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಸೊ ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ಸ್ ಏನು ಬರ್ಬೋದು ಅಂದರೆ ಡಿಸ್ಕಸ್ ದ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ 5 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯ ಕುರಿತಾಗಿ ಕೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ಪುಸ್ತಕಗಳನ್ನು ರೆಫರ್ ಮಾಡಿರಿ. ಧನ್ಯವಾದಗಳು.